ಉಪಚುನಾವಣಾ ಕದನಕ್ಕೆ ಈಗಾಗಲೇ ಟಿಕೆಟ್ ಕೂಡ ಘೋಷಣೆಯಾಯಿತು, ಜೊತೆಗೆ ನಾಮಿನೇಷನ್ ಕೂಡ ಸಲ್ಲಿಕೆ ಆಯಿತು. ಈಗ ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ ಉಪಚುನಾವಣೆಯ ಅಖಾಡ. ಎರಡೂ ಕಡೆಗಳಲ್ಲಿ ನಾಯಕರು ರಣಕಹಳೆ ಮೊಳಗಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇವತ್ತು ನಿರಂತರವಾಗಿ ಪ್ರಚಾರಕ್ಕೆ ನಾಯಕರು ಮುಂದಾಗ್ತಾ ಇದ್ದಾರೆ. ಮುಸ್ಲಿಮರ ಬಂಡಾಯ ಕೂಡ ಇದೆ ಈ ಒಂದು ಕ್ಷೇತ್ರದಲ್ಲಿ. ಹೀಗಾಗಿ ಬಂಡಾಯದ ನಡುವೆಯೂ ಕಾಂಗ್ರೆಸ್ನ ಅಭ್ಯರ್ಥಿ ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ. ಸಮರ್ಥ ಶಾಮನೂರಿಗೆ ಸಿಎಂ ಡಿಸಿಎಂ ಇಬ್ಬರು ಸಾಥ್ ಕೊಟ್ಟಿದ್ದಾರೆ. ಇನ್ನು ಹಲವಾರು ನಾಯಕರು ಸಮರ್ಥ ಅವರಿಗೆ ಸಾಥ್ ಕೊಟ್ಟರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಬಲ ಪ್ರದರ್ಶನ ಮಾಡಿದ್ರು. ಇನ್ನು ಸಹಜವಾಗಿ ಒಂದು ಆಕ್ರೋಶ ಇತ್ತು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ತೀವ್ರವಾಗಿ ಬೇಡಿಕೆ ಕೂಡ ಇತ್ತು. ಇದರ ಹೊರತಾಗಿಯೂ ಕೂಡ ಸಮರ್ಥ ಶಾಮನೂರಿಗೆ ಟಿಕೆಟ್ ಸಿಕ್ತು. ಹೀಗಾಗಿ ಕೊನೆಗೂ ಈಗ ಸಮರ್ಥ ಅವರು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ, ಇನ್ನು ಅನೇಕ ನಾಯಕರು, ಘಟಾನುಘಟಿ ನಾಯಕರು ಭಾಗಿಯಾಗಿದ್ದರು. ರೋಡ್ ಶೋ ಮೂಲಕವಾಗಿ ಮೆರವಣಿಗೆ ಮಾಡಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಅಂತ ತೆರಳಿದ್ರು. ಇನ್ನು ನಾಯಕರಿಗೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಸಂದೇಶ ಕೂಡ ರವಾನೆ ಮಾಡಿದ್ದಾರೆ. ಇದರ ಜೊತೆಗೆ ಅಸಮಾಧಾನಿತ ನಾಯಕರು ಯಾರ್ಯಾರಿದ್ದಾರೆ ಆ ಮುಖಂಡರನ್ನ ಕರೆಸಿ ಮಾತನಾಡುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಮೇಲ್ನೋಟಕ್ಕೆ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿದ್ವಿ, ನಮ್ಮಲ್ಲಿ ಯಾವುದೇ ಅಸಮಾಧಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಳಬೇಗುದಿ ಇದೆ ಅನ್ನೋ ಮಾತುಗಳು ಯಾರೂ ತಳ್ಳಿ ಹಾಕೋದಕ್ಕೆ ಸಾಧ್ಯವಿಲ್ಲ. ಇದರ ಹೊರತಾಗಿಯೂ ಕೂಡ ಸಿಎಂ ಡಿಸಿಎಂ ಎಲ್ಲ ನಾಯಕರನ್ನ ಕರೆದು ಇಲ್ಲಪ್ಪ ಬೇರೆ ಅವಕಾಶ ಕೊಡ್ತೀವಿ, ಬೇರೆ ಸ್ಥಾನಮಾನಗಳನ್ನು ಕೊಡ್ತೀವಿ ಅಂತ ಅವರ ಮನವೊಲಿಸುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಬಂಡಾಯ ಇದೆ ಅನ್ನುವಂತಹ ಚರ್ಚೆ ಆಗ್ತಾ ಇತ್ತು. ಈ ನಡುವೆ ಸಿಎಂ ಡಿಸಿಎಂ ಇಬ್ರು ಕೂಡ ಅಲ್ಲಗಳೆದಿದ್ದಾರೆ. ಮುಸ್ಲಿಮರು ನಮ್ಮ ಜೊತೆಗಿದ್ದಾರೆ, ನಾವು ಎಲ್ಲರೂ ಒಟ್ಟಿಗಿದ್ದೀವಿ ಅಂತ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು. ಸಮರ್ಥ ಪರವಾಗಿ ಡಿಕೆ ಶಿವಕುಮಾರ್ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ. ನಾವು ಒಗ್ಗಟ್ಟಾಗಿದ್ದೀವಿ, ಎಲ್ಲರೂ ಒಂದಾಗಿದ್ದೀವಿ. ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಪಕ್ಷ ಬಲಿಷ್ಠವಾಗಿದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲತ್ತೆ. ನಮ್ಮದು ನುಡಿದಂತೆ ನಡೆಯುವಂತಹ ಪಕ್ಷ. ಜಾತಿ ಧರ್ಮದ ಆಧಾರದಲ್ಲಿ ನಾವು ರಾಜಕೀಯ ಮಾಡೋದಿಲ್ಲ. ಜನರಿಗೆ ಭರವಸೆ ಏನು ಕೊಟ್ಟಿರ್ತೀವಿ ಆ ಭರವಸೆಗಳನ್ನು ಈಡೇರಿಸೋದಕ್ಕೆ ನಾವು ಆದ್ಯತೆ ಕೊಡ್ತೀವಿ ಅಂತ ಸಮರ್ಥ ಶಾಮನೂರು ಪರವಾಗಿ ಡಿಕೆ ಶಿವಕುಮಾರ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಎಲ್ಲಾ ನಾಯಕರ ಜೊತೆಯಲ್ಲಿ ಸಭೆ ಮಾಡ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಲ್ಲಿ ದಾವಣಗೆರೆಯಲ್ಲಿ ಪಕ್ಷದವರಿಯಾದಂಥ ಪೈಲ್ವಾನ್ ಸಾದಿಕ್ ಅವ್ರನ್ನೂ ಕೂಡ ಸಮಾಧಾನ ಮಾಡ್ತಿದ್ದಾರೆ. ಕಾಂಪನ್ಸೇಟ್ ಮಾಡೋ ಏನಾದ್ರು ಪಾಲಿಸಿ ಇದೆ ಸರ್? ಯಾವುದು ಚಿಂತೆ ಆಗಿಲ್ಲ. ನಾವು ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ಎರಡು ಕಡೆ ತೃಪ್ತಿ ಇದೆ, ಸಮಾಧಾನ ಮಾಡಕ್ಕೆ ಏನಾದ್ರು ಪರಿಹಾರ ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎರಡೂ ಕಡೆ ನಾವು ಗೆಲ್ತೇವೆ ಅಂತ ವಿಶ್ವಾಸ ಇದೆ ಸರ್? ಎರಡೂ ಕಡೆ 100% ವಿಶ್ವಾಸ ಇದೆ. ಬಿಜೆಪಿ ನಮ್ಮಲ್ಲಿ ಗೆದ್ಬಿಡ್ತೀವಿ ಅಂತ ಹೇಳಿ ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ, ಎಲ್ಲಿ ಗೆದ್ದಿದ್ದಾರೆ ಅವರು? ಹಿಂದೆಲ್ಲ ಗೆದ್ದಿಲ್ಲ. ಕಳೆದ ಉಪಚುನಾವಣೆಗಳಲ್ಲೂ ಹಿಂಗೆ ಹೇಳಿದ್ರು ಅವರು. ಬಸವರಾಜ್ ಮಗ, ದೇವೇಗೌಡ ಅಲ್ಲ ಕುಮಾರಸ್ವಾಮಿ ಮಗ, ಅವ್ರನ್ನೇ ಸೋಲಿಸ್ಲಿಲ್ಲ ನಾವು. ಮುಖ್ಯಮಂತ್ರಿಗಳು, ನಾನು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಿಯುವರು, ಗೋಳಪ್ಪನವರು ಅವೆಲ್ಲ ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ವಿದೇಶದಲ್ಲಿ ಕಲಿತು ಗ್ರಾಮೀಣ ಜನರ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಿಯುವರು, ಗೋಳಪ್ಪನವರು ಅವೆಲ್ಲ ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ವಿದೇಶದಲ್ಲಿ ಕಲಿತು ಗ್ರಾಮೀಣ ಜನರ ಮತ್ತು ನಗರ ಸೇವೆಯನ್ನು ಮಾಡಬೇಕು ಹೇಳಿ ನನ್ನದೇ ಆದಂಥ ಆಸೆ ಆಕಾಂಕ್ಷೆ ಇಟ್ಕೊಂಡು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ
ಅವರ ವಿದೇಶಕ್ಕೆ ಮತ್ತೆ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕು ಅಂತ ಇದ್ದಾಗ ನಮ್ಮ ಶಿಕ್ಷಕರವರು ಇಲ್ಲ ನೀನು ಇಲ್ಲೇ ಕಲಿತು ಇಲ್ಲೇ ವ್ಯವಹಾರ ವಹಿವಾಟೆಲ್ಲ ನೀನು ಮಾಡೋದು ಅಂತ ಹೇಳಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಇಲ್ಲಿ ಇಟ್ಟಿದ್ರು. ಸೊ ಇವತ್ತು ಈ ಕ್ಷೇತ್ರದ ಜನತೆ ನಮ್ಮೆಲ್ಲ ಕಾರ್ಯಕರ್ತರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.